ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯ ಸ್ಯಾರಿ ಕುಚ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಇಲ್ಲಿ 7 ಎಳೆ ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಫಸ್ಟು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 5 ಚೈನ್ಸ್ ಹಾಕೋಣ. ಇದು ಕುಚ್ಚಿಗೋಸ್ಕರ ಹಾಕ್ತಾ ಇರೋದು. ನೀವು ಬೇಕಂದರೆ 4 ಚೈನ್ ಕೂಡ ಹಾಕ್ಬೋದು, ಇಲ್ಲ 5 ಚೈನ್ ಕೂಡ ಹಾಕ್ಬೋದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಟೋಟಲು 5 ಚೈನ್ ಹಾಕಿದ್ಮೇಲೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆತ್ತಿ ಒಂದು ಈ ರೀತಿ ಗೋಧಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಸೀರೆಗೆ ನೋಡಿಕೊಂಡು, ಇಲ್ಲ ಈ ರೀತಿ ವಿ ಶೇಪಲ್ಲಿ ಬರೋ ರೀತಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಒಂದು ಮಾಡಿ, ಮತ್ತೆ 2 ದಾರನ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಬೇಕು. ಇದಕ್ಕೆ ತ್ರಿಬಲ್ ಕೃಶ ಅಂತಾರೆ. ತ್ರಿಬಲ್ ಕೃಶ ಮಾಡಿದ್ಮೇಲೆ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈಗೇನು ಮಾಡಿರ್ತೀವಲ್ಲ ಕಂಬ, ಅದರ ಕೆಳಗಡೆ ಹೋಗಿ ದಾರ ತಂದು ಈ 3 ದಾರನ ಒಂದು ಮಾಡಬೇಕು. ಇಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ ಮಾಡಿದ ತ್ರಿಬಲ್ ಕೃಶದ ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. ಆ 3 ದಾರನ ಒಂದು ಮಾಡಬೇಕು. ಈ ಡಿಸೈನ್ಗೆ ಹಾಫ್ ಡಬಲ್ ಕೃಶ ಅಂತ ಹೇಳ್ತಾರೆ. ಇಲ್ಲಿ ನಾವು ಈ ತ್ರಿಬಲ್ ಕೃಶ ಮಾಡಿರ್ತೀವಲ್ಲ ಅದರದ್ದು ಪೂರ್ತಿ ಈ ರೀತಿ ಹಾಫ್ ಡಬಲ್ ಕೃಶಗಳನ್ನ ಮಾಡ್ಕೊಂಡು ಹೋಗಬೇಕು. ನಿಮ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ. ನಾನಿಲ್ಲಿ 6 ಹಾಫ್ ಡಬಲ್ ಕೃಶ ಹಿಡಿಸಿದ್ದಾವೆ. 6 ಹಾಫ್ ಡಬಲ್ ಕೃಶಗಳನ್ನ ಮಾಡಿದ್ದೀನಿ. ಒಬ್ಬೊಬ್ಬರು ತ್ರಿಬಲ್ ಕೃಶನ ಚಿಕ್ಕದು ಹಾಕಿದರೆ 5 ಈ ರೀತಿ ಹಿಡಿಸುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. 6 ಹಾಫ್ ಡಬಲ್ ಕೃಶ ಹಾಕಿದ ಮೇಲೆ ಈಗ ಚೈನ್ಸ್ ಹಾಕ್ಕೋಬೇಕು. ನೀವು 6 ಹಾಕಿದ್ರೆ ಅಥವಾ 5 ಹಾಕಿದ್ರೆ ಕೂಡ 4 ಚೈನ್ಸೇ ಹಾಕ್ಕೊಳ್ಳಿ, ಸಾಕಾಗುತ್ತೆ ಎರಡಕ್ಕೂ. 4 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ಸ್ ಎಲ್ಲ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೀವು ಫಸ್ಟು 1 ಚೈನ್ ಹಾಕಿ ಹಾಫ್ ಡಬಲ್ ಕೃಶ ಮಾಡಿರ್ತೀವಲ್ಲ ಅಲ್ಲಿ ಲೂಪ್ ಇರುತ್ತೆ. ಆ ಲೂಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಈ 4 ಚೈನ್ನ. ಲಾಕ್ ಮಾಡಿ 1 ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈಗ ಈ 4 ಚೈನ್ ಹಾಕಿದ್ವಲ್ಲ ಆ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಆ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು 3 ದಾರ ಒಂದು ಮಾಡಿದರೆ ಹಾಫ್ ಡಬಲ್ ಕೃಶ ಆಗುತ್ತೆ. ಬಟ್ ಇಲ್ಲಿ ನಾವು 7 ಹಾಫ್ ಡಬಲ್ ಕೃಶ ಮಾಡಬೇಕು. ನಾವು ಫಸ್ಟು ಕೆಳಗಡೆ ಅಂದರೆ 1ನೇ ಡಿಸೈನ್ಗೆ 6 ಮಾಡಿರ್ತೀವಲ್ಲ, ಇಲ್ಲಿ 7 ಮಾಡಬೇಕು. ನೀವು ಅಲ್ಲಿ 5 ಮಾಡಿದರೆ ಇಲ್ಲಿ 6 ಮಾಡಬೇಕು. ನಿಮಗೆ ಒಂದು ಪಾಯಿಂಟ್ ಹೆಚ್ಚಿಗೆ ಬರಬೇಕು, ಅಂದರೆ ಒಂದು ಕಂಬ ಹೆಚ್ಚಿಗೆ ಬರಬೇಕು. ಚಿಕ್ಕದು ದೊಡ್ಡದು ಈ ರೀತಿ ಬರುತ್ತೆ ಡಿಸೈನು. ಅದಕ್ಕೋಸ್ಕರ ಇಲ್ಲಿ ಒಂದು ಕಂಬನ ಹೆಚ್ಚಿಗೆ ಮಾಡ್ಕೊಳ್ಳಿ. 5 ಹಾಕ್ದವರು 6 ಮಾಡಿ, 6 ಹಾಕಿದವರು 7 ಹಾಫ್ ಡಬಲ್ ಕುಶನ್ಗಳನ್ನ ಮಾಡ್ಕೊಳ್ಳಿ. 7 ಹಾಫ್ ಡಬಲ್ ಕುಶ ಆದಮೇಲೆ ಈಗ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 5 ಚೈನ್ ಹಾಕೋಣ, ಯಾಕಂದರೆ 7 ಹಾಫ್ ಡಬಲ್ ಕುಶ ಇದೆಲ್ಲ. ಫಸ್ಟ್ ಚೈನ್ಗೆ ರೀಚ್ ಆಗಬೇಕಂದ್ರೆ ನಾವು 5 ಚೈನ್ಸ್ಗಳನ್ನ ಹಾಕಬೇಕು. 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಚೈನ್ ಮತ್ತು ಒಂದು ಹಾಫ್ ಡಬಲ್ ಕುಶ ಮಧ್ಯದಲ್ಲಿ ಒಂದು ಲೂಪ್ ಇರುತ್ತೆ. ಆ ಲೂಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಪ್ಲೇನ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಪ್ಲೇನ್ ಬೀಡು ಮೀಡಿಯಮ್ ಸೈಜು ಬೀಡ್ ಆ್ಯಡ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ. ಯಾವುದೇ ರೀತಿ ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಹಾಫ್ ಡಬಲ್ ಕುಶಗಳನ್ನ ಮಾಡ್ಕೊಂಡು ಹೋಗಿ. ಇಲ್ಲೂ ಕೂಡ ನೀವು 7 ಹಾಫ್ ಡಬಲ್ ಕುಶ ಮಾಡಬೇಕು. ಬಟ್ ನಾವು ಚಿಕ್ಕದು ದೊಡ್ಡದು ಅನ್ನಲ್ಲ ನಾನು. ಇಲ್ಲಿ 8 ಮಾಡಬೇಕು. ಬಟ್ ಇಲ್ಲಿ 8 ಮಾಡೋದ್ರಲ್ಲಿ ಒಂದು ಹಾಫ್ ಡಬಲ್ ಕುಶದಷ್ಟು ಸ್ಪೇಸ್ನ ಆ ಬೀಡ್ ತೊಗೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲೂ ಕೂಡ 7 ಹಾಫ್ ಡಬಲ್ ಕುಶ ಮಾಡ್ಕೋಬೇಕು. ನೀವು 5 6 ಈ ರೀತಿ ಮಾಡ್ಕೊಳ್ಳಿ. 6 ಹಾಕ್ತರು 6 7 7 ಈ ರೀತಿ ಮಾಡ್ಕೊಳ್ಳಿ. ಬೀಡ್ ಬೇಡ ಅಂದರೆ ನೀವು 8 ಹಾಫ್ ಡಬಲ್ ಕುಶಗಳನ್ನ ಕೂಡ ಮಾಡ್ಕೋಬೋದು. ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಸೇಮ್ ಗೋಧಿ ಬೀಡ್ ಏನು ಫಸ್ಟ್ ಯೂಸ್ ಮಾಡಿದ್ವಲ್ಲ ಅದೇ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ 7 ಎಳೆ ದಾರ ತೊಗೊಂಡಿರೋದು ನಾನು. ಆ ಬೀಡನ್ನ ಈ 7 ಎಳೆ ದಾರದಲ್ಲಿ ನೀಟಾಗಿ ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸೀರೆಗೆ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಈ ರೀತಿ ಅಲ್ಲಿಗೆ ನೋಡ್ಕೊಳ್ಳಿ. ಈ ರೀತಿ ಬೇಕಂದರೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೀವು ಬೇಡ ಈ ರೀತಿ ಸ್ಲ್ಯಾಂಟಾಗಿ ಬೇಕಂದರೆ ಈ ರೀತಿ ಆದರೂ ಲಾಕ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಲೆಫ್ಟ್ ಸೈಡ್ ಬೇಕಂದರೆ ಅಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ಡಿಸೈನ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಅದಕ್ಕೋಸ್ಕರ 5 ಚೈನ್ ಹಾಕ್ತಾಯಿದ್ದೀನಿ.
ಸೊ 4 ಚೈನ್ ಹಾಕ್ತೋರು 4 ಚೈನ್ ಹಾಕೋಬೋದು. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಆಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಮತ್ತೆ ಈ ರೀತಿ ಇನ್ನೊಂದು ಆರ್ಚ್ ಹಾಕಿ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಒಂದು ಗೋಧಿ ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲ ನೀವು ಬೇಕಂದರೆ ಈ ಲೆಂತಲ್ಲಿರೋ ಬೇರೆ ಯಾವ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದಾದಮೇಲೆ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈಗೇನು ಮಾಡಿದ ಕಂಬದ ಕೆಳಗಡೆ ಹೋಗಿ ದಾರ ತಂದು 3 ದಾರ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು, ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 3 ದಾರ 1. ನಾನು ಫಸ್ಟ್ 6 ಮಾಡಿದ್ದೀನಿ. ಸೊ ಇಲ್ಲೂ ಕೂಡ 6 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಏನಾದರೂ 5 ಮಾಡಿದರೆ ಕಂಟಿನ್ಯೂ ಎಲ್ಲ ಆರ್ಚಲ್ಲೂ ಕೂಡ 5 ಮಾಡಬೇಕಾಗುತ್ತೆ. ಸೊ ಒಂದು ಆರ್ಚಲ್ಲಿ 5, ಒಂದು ಆರ್ಚಲ್ಲಿ 6 ಮಾಡಬೇಡಿ. ಸೊ ಒಂದು ಕೌಂಟಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕ್ತಾಯಿದ್ದೀನಿ. ಸೊ ನೀವು 5 ಮಾಡಿಕೊಂಡ್ರು ಕೂಡ 4 ಚೈನೇ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ. ಅದಾದಮೇಲೆ ಇಲ್ಲಿ ಫಸ್ಟ್ ಚೈನ್ 1 ಚೈನ್ ಆದಮೇಲೆ ಲೂಪ್ ಇರುತ್ತೆ. ಸೊ ಅಲ್ಲಿಗೆ ಲಾಕ್ ಮಾಡಿಕೊಂಡು 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಸೀರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 4 ಚೈನ್ ಕೆಳಗಡೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ನಾನು 7 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದಾಗೆ 5 ಮಾಡಿದರೆ 6 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಿ. ಸೊ ಇಲ್ಲಿ 7 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ ಹಾಕೋಣ. ಸೊ 5 ಚೈನ್ ಹಾಕಿ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಚೈನ್ ಇರುತ್ತಲ್ಲ 1 ಚೈನು ಮತ್ತು ಹಾಫ್ ಡಬಲ್ ಕ್ರೋಶೆ ಅಲ್ಲಿ ಲೂಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ನಿಮ್ಗೆ ಬೇಕಂದರೆ ಚಿಕ್ಕದ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರನ 1 ಮಾಡ್ಕೋಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಹೋಗಬೇಕು. ಇಲ್ಲೂ ಕೂಡ ನೀವು 7 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. 6, 7, 7 ಈ ರೀತಿ ಮಾಡಿದ್ದೀನಿ. 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಒಂದು ಗೋಧಿ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ನೀವು ಫಸ್ಟ್ ಯಾವ ರೀತಿ ಲಾಕ್ ಮಾಡ್ಕೊಂಡಿದ್ದಾರೆ ನೋಡಿ, ಸ್ಟ್ರೇಟಾಗಿ ಮಾಡ್ಕೊಂಡಿದ್ರೆ ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ಫಸ್ಟ್ ಯಾವ ರೀತಿ ಮಾಡ್ಕೊಂಡಿರ್ತೀರ ಅದೇ ಶೇಪಲ್ಲೇ ಇದನ್ನು ಕೂಡ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಮತ್ತು 5 ಚೈನ್ಸ್ ಹಾಕೋಣ. 5 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೊ 2 ಟೈಮ್ಸು ಲಾಕ್ ಮಾಡಿಕೊಂಡು ಮತ್ತೆ ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ಸೊ ಕಂಟಿನ್ಯೂ ಡಿಸೈನ್ನ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ನೀವು ಇಲ್ಲೇನೋ 5 ಚೈನ್ ಗ್ಯಾಪ್ ಇದೆಯಲ್ಲ, ಸೊ ಆ ಗ್ಯಾಪಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಟಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಡಿಸೈನ್ ಅಂತ ಹೇಳಿ. ಸೊ ಫೈನಲಾಗಿ ಈ ರೀತಿ ಬಂದಿದೆ ಡಿಸೈನ್ದು ಔಟ್ಪುಟ್ಟು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹದ್ದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿದ್ದೆ ಹೈಲೈಟ್ ಆಗಿರೋದು. ಸೊ ಗೋಧಿ ಬೀಡು ಮತ್ತು ರೌಂಡ್ ಬೀಡು. ಸೊ ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಆಮೇಲೆ ಆರ್ಚ್ ಲೆಂತಲ್ಲೇ ಕೂಡ ಕಟ್ಟಿರೋದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯ ರಿಂಕಲ್ಸ್ ಇಲ್ಲ, ತುಂಬ ನೀಟಾಗಿ ತುಂಬ ಸ್ಟಿಫಾಗಿ ಬರುತ್ತೆ ಡಿಸೈನು. ಸೊ ಹೊಸಬರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.